ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಚಿಕನ್ ಪಾಲಕ್ ಕಬಾಬ್ ಮಾಡುವ. 1 kg ಚಿಕನ್ ತಗೊಂಡಿದ್ದೀನಿ. 1 ಚಮಚ ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಅಚ್ಚ ಖಾರದ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡು. ನಾನು ಇಲ್ಲಿ ಫುಲ್ 1 ಕಪ್ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5 ಹಸಿಮೆಣಸಿನ್ಕಾಯಿ, 10 ಎಸಳು ಕರಿಬೇವು, 1 ಚಮಚ ಮೈದಾ, 2 ಚಮಚ ಕಡಲೆ ಹಿಟ್ಟು, 1 ಕಪ್ಪು ಕಾರ್ನ್ ಫ್ಲೋರ್, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಇಡೀ ಲಿಂಬು. ಇಷ್ಟು ತಗೊಂಡಿದ್ದೀನಿ. ಇದನ್ನು ಪಾಲಕ್ ಸೊಪ್ಪನ್ನು ರುಬ್ಕೊಂಡು ತಗೊಂಡು ಬರುವ. ಪಾಲಕ್ ಸೊಪ್ಪು ರುಬ್ಬಿದ ಮೇಲೆ ಅದರೊಳಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ತಗೊಂಡು ಬರು. ಚೆನ್ನಾಗಿ ರುಬ್ಬಿದ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟಿದ್ವಲ್ಲ ಅದು, 1 ಚಮಚ ಮೈದಾ, ಕಡಲೆ ಹಿಟ್ಟು, ಕಾರ್ನ್ ಫ್ಲೋರ್, ಲಿಂಬು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳು. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ನಾವು ಚಿಕನ್ನಿಗೆ ಉಪ್ಪು ಹಾಕಿ ಇಟ್ಟಿದ್ದೀವಿ, ಅದಕ್ಕೋಸ್ಕರ ಇದಕ್ಕೊಂದು ಅರ್ಧ ಚಮಚ ಹಾಕ್ಕೊಂಡ್ರೆ ಸಾಕು. 1 ಚಮಚ ಚಿಕನ್ ಮಸಾಲ ಪುಡಿ, ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡು. ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು. ಕರೆಕ್ಟ್ ಮೀಡಿಯಮ್ ಹದದಲ್ಲೇ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಪಾಲಕ್ ಸೊಪ್ಪು ಎಲ್ಲ ಅದಕ್ಕೆ 1 kg ಚಿಕನಿಗೆ ಆಗೋಷ್ಟು ಕರೆಕ್ಟಾಗಿ ಹಾಕಿದ್ದೀನಿ. ಈ ಕಡೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಬಿಡಿ ಬಿಡಿಯಾಗಿ ಒಂದೊಂದನೇ ಬಿಟ್ಕೊಳ್ಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಸಿರು ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಚಿಕನ್ ಪಾಲಕ್ ಕಬಾಬ್ ರೆಡಿ.